இஞ்சி நாயிலை உணவாக உட்கொள்ளும் அதிசய ஐயப்ப பக்தர். கர்நாடகா ஷிமோகா ஹோஸ்பேட்டை பகுதியை சேர்ந்த குமார் என்ற நபர் வயிற்றை நிரப்ப மோசமான இஞ்சி நாயிலை குடித்துவிட்டு உயிர் வாழ்கிறார். ஆரம்ப காலத்தில் பசியை போக்க ஆட்டோ ஓட்டுநர்களிடம் பணம் கேட்டுள்ளார். கிடைக்காததால் அனைவர் முன்னிலையிலும் என்ஜினுக்கு பயன்படுத்தும் எண்ணெயை குடித்து காட்டினார். நாளடைவில் அதுவே அவருக்கு உணவாகி போனது. ஐயப்ப சுவாமியின் உண்மையான பக்தரான இவர் சுமார் 13 வருடங்களாக ಸಬರಿಮಲೆಗೆ சென்று வருகிறார். ನಾನು ಜಯಮಂದಲ ಅನುಭವ ಇಲ್ಲ. ಸರಿ ಕೊಟ್ಟರೆ ತಿಂತಿ ಅದಲ್ಲ ನನಗೆ ರೂಢಿನೇ ಇಲ್ಲ ಅನ್ನೋದು. ಹಸುವಾಗಲ್ಲ ಹಾಗಾದ್ರೆ? ಆದ್ರೆ ನಾನು ಅವೆಲ್ಲ ನನಗೆ ರೂಢಿನೇ ಇಲ್ಲ. ಯಾವತ್ತಾದ್ರೂ ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿದ್ದೀರಾ? ನನಗೆ ಅವೆಲ್ಲ ಅಭ್ಯಾಸ ಸರಿ ಮೋಷನ್ಗೆಲ್ಲ ಚೆನ್ನಾಗಿ ಹೋಗುತ್ತಾ? ಅದೇ ಕಲ್ಲದು ಇವ್ರೇನು ಎಲ್ಲ ಅಷ್ಟೇ. ನೀರು ಕುಡಿತೀರಾ? ನೀರಿಲ್ಲ, ಟೀ. குமார் கரெக்டாக கேளு குமார். ಇರೋದನ್ನೇ ಕರೆಕ್ಟ್. இவருடைய சொந்த ஊர் ஷிமோகா. அவருக்கு குடியேற வீடு இல்லை, உறவினர்கள் என யாரும் இல்லை. வேலை கேட்டு யாரும் கொடுக்கவில்லை என்பதால் பசியை போக்க உபயோகப்படுத்திய என்ஜின் ஆயிலேயே உணவாக குடித்து பழகிவிட்டாராம். உணவு ஏழ்மைக்கு மத்தியில் சுமார் 17 வருடங்களாக என்ஜின் ஆயிலை குடித்து வரும் இவர் ஒரு நாளைக்கு 4 முதல் 6 லிட்டர் எண்ணெய் குடித்துதான் உயிர் வாழ்வதாக கூறுகிறார். டீயை தவிர எந்த உணவையும் சாப்பிடுவதில்லையாம். தரமான உணவை சாப்பிட்டாலும் நோய்வாய்ப்படும் இந்த காலத்தில் உபயோகப்படுத்திய மோசமான இஞ்சின் ஆயிலை உட்கொண்டு உயிருடன் ஆரோக்கியமாக இருப்பது அனைவரையும் ஆச்சரியப்படுத்துகிறது. ನಾನು ಅವ್ರ ಹತ್ರ ಕೇಳಿದೆ, ರೂಢಿ ಇಲ್ಲ. ಬೆಳಗ್ಗೆ ಒಬ್ರಿಗೆ ಕೇಳಿದೆ, ಚಪ್ಪಲಿ ಕಾಲಲ್ಲಿ ಮೋಷನ್ ಹೋಗೋದು ಈ ಮೆಡಿಕಲ್ ಸಂಬಂಧಪಟ್ಟದಲ್ಲ ಹೆಂಗೆ ಸಮಯ? ಅದು ಮಾಮೂಲಿ ಎಲ್ಲ ಅದೇ ಕಲರು. ಅದೇ ಕಲರು. ಬೆಂಗಳೂರಿನಾಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟರು, ಎಲ್ಲೂ ಟ್ರೀಟ್ಮೆಂಟ್ ಆಗ್ತಾ ಇಲ್ಲ. ಇವ್ರನ್ನೆಲ್ಲ ಹೆಂಗೆ ಓದ್ತೀರಾ? ಮಾಮೂಲಿ ಅದೇ ಕಲರು. ಎಂತಂದ್ರೆ ನೋವು, ಹೊಟ್ಟೆ ನೋವು ಆ ಥರ ಏನಿಲ್ಲ. ಮೋಷನ್ ಏನು ಕಲರ್ ಬರುತ್ತೆ? ಅದೇ ಸೇಮ್ ಕಲರ್. ಅದೇ ಕಲರ್ ಏನು ಇದೆ? ಬ್ಲಾಕ್ ಬರುತ್ತೆ. ಸರಿ, ಎಲ್ಲಿಂದ ಬರ್ತಾ ಇರೋದು? ಮಡಿವಾಳ ಅಯ್ಯಪ್ಪನ ದೇವಸ್ಥಾನ. ಅಲ್ಲೊಂದು 2 ತಿಂಗಳು ಕೆಲಸ ಮಾಡಿದೆ. ಅವರು ಮಾಲೆ ಹಾಕಿದ್ರು ಹೋಗೋಣ ಅಂತ. ಬೇಕಲ್ಲ ಅಷ್ಟಕ್ಕೊಂದು ಎಲ್ಲಿಂದ ತರ 180 ರೂಪಾಯಿ ಅಂತದ, ಜಾಸ್ತಿ ಐತೆ ಟಿಕೆಟ್. ಬೇಕಲ್ಲ ಅಷ್ಟಕ್ಕೊಂದು ಯಾರು ಕೊಡ್ತಾರೆ ಇವಾಗ? 100-200 ಆದ್ರೆ ಬಿಡನ್ಬೋದು. ಇವಾಗ ಹೆಂಗಂದ್ರೆ 800 ರೂಪಾಯಿ ಮೇಲೆ ಆಗತ್ತೆ. ಯಾರಿಗೆ ಕೇಳಕ್ಕಾಗತ್ತೆ? ಹೋಗಿ ಕೇಳಿ ಸ್ವಾಮಿ, ಎಷ್ಟು ಹೇಳ್ತಾರೆ ನೀವು? ಅಯ್ಯೋ ಹೋಗಿ ಕೇಳಿ, ಅಲ್ಲಿ ಗೊತ್ತಾಗತ್ತೆ ನಿಮಗೆ. ನೀವು 180 ಅಂತ ಅಷ್ಟರಲ್ಲಿ ಯಾರು ಬಿಡಿ. ಯಾವುದು ಹಿರ್ಮುಡಿ? ಇದು ಹಾ, ಅವು ಬಟ್ಟೆಗಳು ಅಯ್ಯಪ್ಪಂದು. 45. ನನಗೆ ಆ ಥರದವ್ರು ಯಾವ್ದಿಲ್ಲ. ಹೆಸರು ಕುಮಾರ. ಒಂದು ದಿವಸಕ್ಕೆ ಎಷ್ಟು ಲೀಟ್ರ್ ಕುಡಿತೀಯಾ? 6 ಲೀಟ್ರು. ಇವಾಗ ಆಯಿಲ್ ಖಾಲಿ ಆದ್ಮೇಲೆ ಏನು ಮಾಡ್ತೀಯ? ಗ್ಯಾರೇಜ್ ಹೋಗೋದು ಅಷ್ಟೇ. ಊಟನೇ ಒಂದು ಸ್ವಲ್ಪನೂ ಮಾಡಲ್ವಾ? ರೂಢಿ ಇಲ್ಲ. ಸರಿ, ಚಪಾತಿ, ದೋಸೆ, ಇಡ್ಲಿ, ಅನ್ನ. ನಾನು ಜಯಮಂದಲ ಅನುಭವ ಇಲ್ಲ. ಸರಿ ಕೊಟ್ಟರೆ ತಿಂತಿ ಅದಲ್ಲ? ನನಗೆ ರೂಢಿನೇ ಇಲ್ಲ ಅನ್ನೋದು. ಹಸುವಾಗಲ್ಲ ಹಾಗಾದ್ರೆ? ಆದ್ರೆ ನಾನು ಅವೆಲ್ಲ ನನಗೆ ರೂಢಿನೇ ಇಲ್ಲ. ಯಾವತ್ತಾದ್ರೂ ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿದ್ದೀರಾ? ನನಗೆ ಅವೆಲ್ಲ ಅಭ್ಯಾಸ ಸರಿ ಮೋಷನ್ಗೆಲ್ಲ ಚೆನ್ನಾಗಿ ಹೋಗುತ್ತಾ? ಅದೇ ಕಲ್ಲರು. ಇವ್ರೇನು ಎಲ್ಲ ಅಷ್ಟೇ. ನೀರು ಕುಡಿತೀರಾ? ನೀರಿಲ್ಲ, ಟೀ. ಕುಮಾರ್ ಕರೆಕ್ಟಾಗಿ ಹೇಳು ಕುಮಾರ್. ಇರೋದನ್ನೇ